ನಮಸ್ಕಾರ ಸ್ನೇಹಿತರೆ. ದಟ್ಟವಾದ ಹಸಿರು ಕಾಡು, ಪಕ್ಕದಲ್ಲೇ ಹರಿಯುವ ತಂಪಾದ ನದಿ. ಆ ನದಿಯ ಪ್ರತಿಯೊಂದು ಬಂಡೆಯಲ್ಲೂ ಶಿವನ ಆಕಾರ. ಏನಪ್ಪ ಇದು ಕೈಲಾಸದ ವರ್ಣನೆ ಮಾಡುತ್ತಿದ್ದೀರೇ ಎಂದುಕೊಳ್ಳುತ್ತಿದ್ದೀರಾ? ಖಂಡಿತ ಅಲ್ಲ. ಇದಿರುವುದು ನಮ್ಮದೇ ಕರ್ನಾಟಕದಲ್ಲಿ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿರುವ ಒಂದು ಅದ್ಭುತ ವಿಸ್ಮಯವೇ ಸಹಸ್ರಲಿಂಗ. ಒಂದಲ್ಲ ಎರಡಲ್ಲ, ಬರೋಬ್ಬರಿ ಸಾವಿರಾರು ಶಿವಲಿಂಗಗಳು ಈ ನದಿಯ ಗರ್ಭದಲ್ಲಿ ಅಡಗಿವೆ. ಹಾಗಾದರೆ ನದಿಯ ಮಧ್ಯ ಈ ಶಿವಲಿಂಗವನ್ನು ಕೆತ್ತಿದವರು ಯಾರು? ಇದರ ಹಿಂದಿರುವ ರೋಚಕ ಕತೆ ಏನು? ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇತಿಹಾಸದ ಪುಟಗಳನ್ನು ತಿರುವಿಸಿ ಹಾಕಿದರೆ ನಾವು ಸುಮಾರು 18ನೇ ಶತಮಾನಕ್ಕೆ ಹೋಗಬೇಕಾಗುತ್ತದೆ. ಆಗ ಈ ಭಾಗವನ್ನು ಸ್ವಾದಿ ಅಥವಾ ಸೋಂದಾ ಸಂಸ್ಥಾನದ ಅರಸರಾದ ರಾಜ ಸದಾಶಿವರಾಯರು ಆಳುತ್ತಿದ್ದರು. ರಾಜನಿಗೆ ಎಲ್ಲವೂ ಇತ್ತು, ಆದರೆ ಸಂತಾನ ಭಾಗ್ಯ ಮಾತ್ರ ಇರಲಿಲ್ಲ. ಮಕ್ಕಳಿಗಾಗಿ ರಾಜ ಅನೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿದನು. ಒಂದು ದಿನ ಶಿವನ ಭಕ್ತನೊಬ್ಬ ಬಂದು, ಮಹಾರಾಜ, ಶಾಲ್ಮಲಾ ನದಿಯ ಕಲ್ಲುಗಳಲ್ಲಿ 1000 ಶಿವಲಿಂಗವನ್ನು ಕೆತ್ತಿಸಿದರೆ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾನೆ. ಶಿವನ ಮೇಲೆ ಅಪಾರ ಭಕ್ತಿ ಹೊಂದಿದ್ದ ರಾಜ ತಕ್ಷಣವೇ ಸಾವಿರಾರು ನುರಿತ ಶಿಲ್ಪಿಗಳನ್ನು ಕರೆಯಿಸಿ ಶಾಲ್ಮಲಾ ನದಿಯ ಉದ್ದಕ್ಕೂ ಕಲ್ಲುಗಳಲ್ಲಿ 1000 ಶಿವಲಿಂಗಗಳನ್ನು ಕೆತ್ತಿಸುತ್ತಾನೆ. ಆತನ ಭಕ್ತಿಗೆ ಒಲಿದ ಶಿವನು ಸಂತಾನ ಕರುಣಿಸಿದನು ಎಂಬ ನಂಬಿಕೆ ಇಂದಿಗೂ ಇಲ್ಲಿದೆ. ಸಹಸ್ರಲಿಂಗದ ಅತಿ ದೊಡ್ಡ ವಿಶೇಷತೆ ಎಂದರೆ ಇಲ್ಲಿ ಕೇವಲ ಶಿವಲಿಂಗಗಳನ್ನು ಮಾತ್ರ ಕೆತ್ತಲಾಗಿಲ್ಲ. ಪ್ರತಿಯೊಂದು ಶಿವಲಿಂಗದ ಎದುರುಗಡೆ ನಂದಿಯ ವಿಗ್ರಹವನ್ನು ಕೂಡ ಕಲ್ಲಿನಲ್ಲೇ ಕೆತ್ತಲಾಗಿದೆ. ಕೆಲವು ಲಿಂಗಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಇನ್ನು ಕೆಲವು ಚಿಕ್ಕದಾಗಿವೆ. ಮಳೆಗಾಲದಲ್ಲಿ ಶಾಲ್ಮಲಾ ನದಿ ಮೈ ತುಂಬಿ ಹರಿಯುವುದರಿಂದ ಈ ಎಲ್ಲ ಶಿವಲಿಂಗಗಳು ನೀರಿನಲ್ಲಿ ಮುಳುಗಿರುತ್ತವೆ. ಆದರೆ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ನದಿಯ ಗರ್ಭದಲ್ಲಿರುವ ಈ ಸಾವಿರಾರು ಶಿವಲಿಂಗಗಳು ಭಕ್ತರಿಗೆ ದರ್ಶನ ನೀಡುತ್ತವೆ. ಸಹಸ್ರಲಿಂಗವು ಸಿರ್ಸಿ ನಗರದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ. ಸಿರಸಿಯಿಂದ ಕಾರು, ಆಟೋ ಅಥವಾ ಸ್ಥಳೀಯ ಬಸ್ಗಳ ಮೂಲಕ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಮಳೆಗಾಲದಲ್ಲಿ ಹೋಗುವುದನ್ನು ತಪ್ಪಿಸಿ ನವೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಭೇಟಿ ನೀಡಲು ಇದು ಅತ್ಯುತ್ತಮ ಸಮಯ. ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಅಂದು ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ನದಿಯ ನೀರಿನಲ್ಲೇ ಶಿವನಿಗೆ ಪೂಜೆ ಸಲ್ಲಿಸಿ ಪುನೀತರಾಗುತ್ತಾರೆ. ಇದೊಂದು ಪವಿತ್ರ ಸ್ಥಳ ಹಾಗೂ ಪ್ರಕೃತಿಯ ಮಡಿಲು. ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ಎಸೆಯಬೇಡಿ ಮತ್ತು ನದಿಯನ್ನು ಸ್ವಚ್ಛವಾಗಿಡಿ. ನಮ್ಮ ಹಿರಿಯರು ಪ್ರಕೃತಿ ಮತ್ತು ಭಕ್ತಿಯನ್ನು ಹೇಗೆ ಬೆಸೆದಿದ್ದರು ಎನ್ನುವುದಕ್ಕೆ ಈ ಸಹಸ್ರಲಿಂಗವೇ ಒಂದು ಅತ್ಯುತ್ತಮ ಉದಾಹರಣೆ. ನೀವು ಈ ಮೊದಲು ಸಹಸ್ರಲಿಂಗಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.
ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಕರ್ನಾಟಕದ ಇಂತಹ ಅದ್ಭುತ ಸ್ಥಳಗಳ ಬಗ್ಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಸಿಗೋಣ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಸಿಗೋ ಮುಂದಿನ ವಿಡಿಯೋದಲ್ಲಿ. ಅಷ್ಟು ತನಕ ಬಾಯ್.